ರೈಟ್, ಲಾಸ್ಟ್ ಕ್ಲಾಸಲ್ಲಿ ನಾವು ಅಂದರೆ ಕಳೆದ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ? ಫ್ಯೂಚರ್ ಟೆನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಫ್ಯೂಚರ್ ಟೆನ್ಸ್ ಅಂದ್ರೇನು? ಭವಿಷ್ಯದಲ್ಲಿ ಆಗುವಂಥ ವಿಷಯಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಭವಿಷ್ಯ ಅಂದ್ರೇನು? 1 ಸೆಕೆಂಡ್ ಆದ ನಂತರ, 1 ನಿಮಿಷ ಆದ ನಂತರನೂ ಭವಿಷ್ಯನೇ, 10 ವರ್ಷಗಳಾದ್ರೂ ಅದು ಭವಿಷ್ಯನೇ. ಓಕೆ, ಸೊ ಅದಕ್ಕೆ ನಾವು ಬಳಸುವಂಥ ಸ್ಟ್ರಕ್ಚರ್ ಏನು? ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಸ್ಟ್ರಕ್ಚರ್ ಏನಿರುತ್ತೆ? ಫಸ್ಟು ಪಾಸಿಟಿವ್ ಸೆಂಟೆನ್ಸಿಗೆ ನೋಡೋಣ. ಪಾಸಿಟಿವ್ ಸೆಂಟೆನ್ಸ್ಗೆ ಏನಿರುತ್ತೆ ನಿಮಗೆ? ಸಬ್ಜೆಕ್ಟು ಫಸ್ಟಿಗೆ ಇರುತ್ತೆ, ಸೆಕೆಂಡ್ ಬಿ ವರ್ಬ್. ಬಿ ವರ್ಬ್ ಅಂದರೆ ವಿಲ್. ಸೊ ಇಲ್ಲಿ ಫ್ಯೂಚರಲ್ಲಿ ವಿಲ್ನ ನಾವು ಬಿ ವರ್ಬ್ ತಗೊಳ್ತೀವಿ. ಸೊ ವಿಲ್ ಆ್ಯಂಡ್ ವರ್ಬ್ 1. ಓಕೆ, ಸೊ ವಿಲ್ ಆದಮೇಲೆ ವರ್ಬ್ 1. ವರ್ಬ್ 1 ಅಂದ್ರೇನು? ರೀಡ್, ರೈಟ್, ರನ್, ಟಾಕ್, ಪ್ಲೇ, ಇದು ಡಾನ್ಸ್, ಈಟ್, ಸಿಂಗ್, ಸ್ಲೀಪ್. ಓಕೆ, ಸೊ ಈ ಥರದ್ದೆಲ್ಲ V1. ರೈಟ್, ಅದಾದಮೇಲೆ ಸೊ ಟೈಮ್ ಮೆನ್ಷನ್ ಮಾಡ್ಬೇಕು ನಾವು. ಅಂದರೆ ಯಾವಾಗ ಟೈಮ್ ಮೆನ್ಷನ್ ಮಾಡಲೇಬೇಕಂತಿಲ್ಲ, ಬಟ್ ನಮಗೆ ಟೈಮ್ ಹೇಳದೇ ಇದ್ದರೂ ಸರಿ. ಐ ವಿಲ್ ಕಾಲ್ ಯು ಅಂದರೆ ಇದರ ಅರ್ಥ ಏನು? ಈ ಕ್ಷಣ ಆದ ನಂತರ ನಾನು ಕಾಲ್ ಮಾಡ್ತೀನಿ, ಪ್ರತಿದಿನ ಕಾಲ್ ಮಾಡ್ತೀನಿ ಅಂತಲ್ಲ. ಓಕೆ, ಸೊ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಟೈಮ್ ಹೇಳೋದಾದರೆ ಲೇಟರ್, ಒಂದು ಜಸ್ಟ್ ಸುಮ್ಮನೆ ಒಂದು ಎಕ್ಸಾಂಪಲ್. ಲೇಟರ್ ಅಂದರೆ ನಂತರ, ಟುಮಾರೋ ಅಂದರೆ ನಾಳೆ. ಅಥವಾ ನೀವು ಟೈಮ್ನ ಸ್ಪೆಸಿಫಿಕ್ ಆಗಿ ಟೈಮ್ ಹೇಳ್ಬೋದು. ಇಲ್ಲಿ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟಿಗೂ ನಿಮಗೆ ವಿಲ್ಲೇ ಬರುತ್ತೆ. ವಿಲ್ ಆದಮೇಲೆ V1 ಬರಬೇಕು. ಸೊ ಐ ವಿಲ್ ರೀಡ್, ಐ ವಿಲ್ ರೈಟ್, ಐ ವಿಲ್ ಟಾಕ್, ಐ ವಿಲ್ ಸಿಂಗ್, ಐ ವಿಲ್ ಡಾನ್ಸ್, ಐ ವಿಲ್ ಪ್ಲೇ. ಓಕೆ, ಸೊ ಇವೆಲ್ಲ ನಿಮಗೆ ಸಿಂಪಲ್ ಫ್ಯೂಚರಲ್ಲಿ ಬರುವಂಥದ್ದು. ಓಕೆ, ಸೊ ಈಗ ನೆಗೆಟಿವ್ ಅಂದರೆ ಸೆಂಟೆನ್ಸ್ನ ನಕಾರಾತ್ಮಕ ಮಾಡಬೇಕಾದ್ರೆ ಸಬ್ಜೆಕ್ಟ್ ಹಾಗೇ ಇರುತ್ತೆ, ಐ ಯು ವಿ ದೇ, ಹಿ ಶಿ ಇಟ್ಟೇ ಇರುತ್ತೆ. ಬಿ ವರ್ಬಲ್ಲಿ ವಿಲ್ ಇರೋದಕ್ಕೆ ನಾವು ನಾಟ್ ಸೇರಿಸ್ತೀವಿ, ವಿಲ್ ನಾಟ್. ಆ ವಿಲ್ ನಾಟ್ ಅನ್ನೋದನ್ನು ನೀವು ವೋಂಟ್ ಅಂತಲೇ ಯೂಸ್ ಮಾಡ್ಬೋದು. ಸೊ ವಿಲ್ ನಾಟ್ ಅಂತ ಏನಿದೆ ಅದನ್ನು ನಾವು ವೋಂಟ್ ಅಂತ ಯೂಸ್ ಮಾಡ್ಬೋದು. ಓಕೆ, ಆಮೇಲೆ ಸೊ ವಿಲ್ ನಾಟ್ ಆದಮೇಲೆ ನಾವು V1 ಹಾಕಬೇಕು. ವಿಲ್ ನಾಟ್ ಆದಮೇಲೆ V1 ಹಾಕಬೇಕು. ಕ್ರಿಯಾಪದ ವಿಲ್ ನಾಟ್ ಆದಮೇಲೆ ಹಾಕಬೇಕು. ಸೊ ಇಲ್ಲೇನು ವಿಲ್ ಆದಮೇಲೆ ನಾವು ಕ್ರಿಯಾಪದ ಹಾಕ್ತೀವಿ. ಕ್ರಿಯಾಪದ ಅಂದ್ರೇನು? ಆ್ಯಕ್ಷನ್. ನಾವೇನು ಆ್ಯಕ್ಷನ್ ಮಾಡ್ತೀವಿ, ನಾವೇನು ಆ್ಯಕ್ಷನ್ ಮಾಡೋಕ್ಕಿದ್ದೀವಿ ಮುಂದೆ, ಅದನ್ನು ನಾವು ಐ ವಿಲ್ ರೀಡ್, ನಾನು ಓದ್ತೀನಿ. ಯಾವಾಗ? ಈ ಕ್ಲಾಸ್ ಆದಮೇಲೆ. ಓಕೆ, ಅಥವಾ ನಾನು ಊಟ ಮಾಡ್ತೀನಿ, ಐ ವಿಲ್ ಈಟ್ ಫುಡ್. ಯಾವಾಗ? ಈ ಕ್ಲಾಸ್ ಆದಮೇಲೆ. ಸೊ ಟೈಮ್ ಹೇಳ್ತಾ ಇದೆ, ಆದ ಮೇಲೆ, ನಂತರ. ಓಕೆ, ನೆಗೆಟಿವಲ್ಲಿ ಹಾಗೆಯೇ ಐ ವಿಲ್ ನಾಟ್ ರೀಡ್, ನಾನು ಓದೋದಿಲ್ಲ ಅಂದರೆ ಈ ಕ್ಷಣ ಆದ ನಂತರ ಓದೋದಿಲ್ಲ. ಐ ವಿಲ್ ನಾಟ್ ರೈಟ್, ನಾನು ಬರೆಯಲ್ಲ. ಐ ವಿಲ್ ನಾಟ್ ರೈಟ್ ಟುಡೇ, ಇವತ್ತು ನಾನು ಬರೆಯಲ್ಲ. ಐ ವಿಲ್ ರೈಟ್ ಟುಮಾರೋ. ಓಕೆ, ಹಾಗೆ ಐ ವಿಲ್ ನಾಟ್ ರನ್, ಐ ವಿಲ್ ನಾಟ್ ರನ್ ಟುಮಾರೋ, ನಾನು ನಾಳೆ ಓಡೋದಿಲ್ಲ ಯಾಕೆಂದರೆ ನನಗೆ ಕಾಲು ನೋವು. ಐ ವಿಲ್ ನಾಟ್ ರನ್ ಟುಮಾರೋ ಬಿಕಾಸ್ ಮೈ ಲೆಗ್ ಹರ್ಟ್ಸ್. ಓಕೆ, ನನಗೆ ಕಾಲು ನೋವು. ಐ ವಿಲ್ ರನ್ ಡೇ ಆಫ್ಟರ್ ಟುಮಾರೋ. ಸೊ ಈ ಮೀನಿಂಗ್. ಓಕೆ, ಸೊ ನಾಟ್ ಯೂಸ್ ಮಾಡಿ. ವಿಲ್ ನಾಟನ್ನು ನಾವು ವೋಂಟ್ ಅಂತಲೂ ಬಳಸ್ಬೋದು. ಐ ವೋಂಟ್ ಕಾಲ್ ಯು, ನಾನು ನಿನಗೆ ಕಾಲ್ ಮಾಡಲ್ಲ. ಆಮೇಲೆ ಐ ವೋಂಟ್ ಕಾಲ್ ಯು ಟುಡೇ, ನಾನು ಇವತ್ತು ಕಾಲ್ ಮಾಡಲ್ಲ. ಐ ವಿಲ್ ಕಾಲ್ ಯು ಟುಮಾರೋ. ಐ ವೋಂಟ್, ವಿಲ್ ನಾಟನ್ನು ವೋಂಟ್ ಅಂತ ಯೂಸ್ ಮಾಡ್ಬೋದು. ಆಮೇಲೆ ನೀವು ಟೈಮ್ ಹೇಳೋದಾದರೆ ಹೇಳ್ಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್. ಈಗ ಅಗೇನ್ ನೆಗೆಟಿವ್ ಕ್ವೆಶ್ಚನ್ಸ್. ಓಕೆ, ಸೊ ಪಾಸಿಟಿವ್ ಕ್ವೆಶ್ಚನ್ಸ್, ನೆಗೆಟಿವ್ ಸೆಂಟೆನ್ಸಸ್ ವಿಲ್ ಐ. ಈಗ ಕ್ವೆಶ್ಚನ್ ನೋಡಿ, ಸಿಂಪಲ್ ಫ್ಯೂಚರಲ್ಲಿ ಸ್ಟ್ರಕ್ಚರ್ ಕ್ವೆಶ್ಚನ್ನಲ್ಲಿ ನಮಗೆ ಫಸ್ಟ್ ಏನು ಮಾಡಬೇಕು ನಾವು? ಬಿ ವರ್ಬ್ನ ಫಸ್ಟಿಗೆ ಬರಬೇಕು. ಕ್ವೆಶ್ಚನ್ನಲ್ಲಿ ಬಿ ವರ್ಬ್ ಫಸ್ಟಿಗೆ ಬರಬೇಕು. ಪಾಸಿಟಿವ್. ಓಕೆ, ರೈಟ್. ಕ್ವೆಶ್ಚನಲ್ಲಿ ಯಾವಾಗಲೂ ನಾವೇನು ಮಾಡ್ತೀವಿ? ಬಿ ವರ್ಬ್ನ ಫಸ್ಟಿಗೆ ಹಾಕ್ತೀವಿ. ಡೂ ಯು, ಡಿಡ್ ಯು, ಅದೇ ಥರ ಡೂ ಯು, ಡಿಡ್ ಯು, ಡಸ್ ಈ, ಡಸ್ ಶಿ, ಅದೇ ಥರ ವಿಲ್ ಯು, ವಿಲ್ ಐ, ವಿಲ್ ದೇ. ಓಕೆ, ಸೊ ಡೂ ಡಿಡ್ ಎಲ್ಲ ನಾವು ಫಸ್ಟಿಗೆ ಹಾಕ್ಕೊಂಡ್ವಲ್ಲ, ಅದೇ ಥರ ನಾವು ವಿಲ್ ಹಾಕ್ಕೋಬೇಕು. ವಿಲ್ ಐ ರೀಡ್, ವಿಲ್ ಐ ರೀಡ್, ನಾನು ಓದ್ತೀನಾ. ವಿಲ್ ಯು ರೀಡ್, ನೀನು ಓದ್ತೀಯಾ. ವಿಲ್ ವಿ ರನ್, ನಾವು ಓಡ್ತೀವಾ.
ವಿಲ್ ದೇ ಟಾಕ್, ಅವರು ಮಾತಾಡ್ತಾರಾ. ವಿಲ್ ಹಿ ಪ್ಲೇ, ಅವನು ಆಟಾಡ್ತಾನ. ವಿಲ್ ಶೀಪ್ ಡಾನ್ಸ್, ಅವಳು ಡ್ಯಾನ್ಸ್ ಮಾಡ್ತಾಳಾ. ವಿಲ್ ಇಟ್ ಈಟ್, ಅದು ತಿನ್ನುತ್ತಾ. ಅಂದರೆ ಇಲ್ಲಿ ನಾವು ಟೈಮ್ ಹಾಕಬೇಕು. ನಾವು ಮುಂದಿನ ಟೈಮ್ ಬಗ್ಗೆ ಹೇಳೋದಾದರೆ ಈಗ ನಾವು ಲೇಟರ್, ಟುಮಾರೋ ಅಂತ ಹಾಕೊಳ್ಳೋಣ. ಇಲ್ಲಿ ವಿಲ್ ಐ ರೀಡ್ ಲೇಟರ್, ನಾನು ಆನಂತರ ಓದ್ತೀನಾ. ವಿಲ್ ಯು ರೈಟ್ ಲೇಟರ್, ನೀನು ಆಮೇಲೆ ಬರೀತೀಯಾ. ಆರ್ ವಿಲ್ ಯು ರೈಟ್ ಟುಮಾರೋ, ನೀನು ನಾಳೆ ಬರೀತೀಯಾ. ವಿಲ್ ವಿ ರನ್ ಟುಮಾರೋ, ನಾಳೆ ನಾವು ಓಡ್ತೀವಾ. ವಿಲ್ ದೇ ಟಾಕ್ ಲೇಟರ್, ಅವರು ಆಮೇಲೆ ಮಾತಾಡ್ತಾರಾ. ಓಕೆ, ಸೊ ಇದಕ್ಕೆ ಸಿಂಪಲ್ ಪ್ರೆಸೆಂಟಿಗೆ ಮತ್ತು ಸಿಂಪಲ್ ಫ್ಯೂಚರಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಹೇಳಬೇಕಾದ್ರೆ ಪ್ರಶ್ನೆ ಆಗಲಿ ಸೆಂಟೆನ್ಸ್ ಆಗಲಿ ಕನ್ನಡದಲ್ಲಿ ನಾನು ಆಮೇಲೆ ಬರಿತೀನಿ, ಆಮೇಲೆ ಸೇರಿಸದೇ ಇದ್ದರೆ ನಾನು ಬರಿತೀನಿ ಅಂತಲೇ ಇರುತ್ತೆ. ಬಟ್ ಇಂಗ್ಲೀಷಲ್ಲಿ ಐ ರೈಟ್, ನಾನು ಬರಿತೀನಿ. ಆಮೇಲೆ ಸೇರಿಸಿದಾಗ ನಾವು ಐ ರೈಟ್ ಅಂತ ಹೇಳೋಕ್ಕಾಗಲ್ಲ, ಐ ವಿಲ್ ರೈಟ್ ಅಂತ ಹೇಳಬೇಕಾಗುತ್ತೆ. ಐ ವಿಲ್ ರೈಟ್ ಲೇಟರ್, ಐ ರೈಟ್ ಲೇಟರ್ ಅಂತ ಹೇಳಲ್ಲ, ಐ ವಿಲ್ ರೈಟ್ ಲೇಟರ್. ಐ ಯೂಶ್ವಲಿ ರೈಟ್ ಸ್ಟೋರೀಸ್, ಐ ರೈಟ್ ಸ್ಟೋರೀಸ್, ಐ ರೀಡ್ ಬುಕ್ಸ್, ಬಟ್ ಐ ವಿಲ್ ರೀಡ್ ಅ ಬುಕ್ ಲೇಟರ್. ಓಕೆ, ಆ ಡಿಫ್ರೆನ್ಸ್ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನಾವು ಈಗ ನೆಗೆಟಿವ್ ಕ್ವೆಶ್ಚನಲ್ಲಿ ನೋಡಿ, ನೆಗೆಟಿವ್ ಕ್ವೆಶ್ಚನಲ್ಲಿ ವಿಲ್ ಐ, ಪಾಸಿಟಿವಲ್ಲಿ ಏನು ವಿಲ್ ಐ, ನೆಗೆಟಿವಲ್ಲಿ ವೋಂಟ್ ಐ ರೀಡ್, ನಾನು ಓದಲ್ವಾ. ವೋಂಟ್ ಯು ರೈಟ್, ನೀನು ಬರೆಯಲ್ವಾ. ವೋಂಟ್ ವಿ ರನ್, ನಾವು ಓಡಲ್ವಾ. ವೋಂಟ್ ದೇ ಟಾಕ್, ಅವ್ರು ಮಾತಾಡಲ್ವಾ. ವೋಂಟ್ ಹಿ ಪ್ಲೇ, ಅವನು ಆಟಾಡಲ್ವಾ. ವೋಂಟ್ ಶಿ ಡಾನ್ಸ್, ಅವಳು ಡ್ಯಾನ್ಸ್ ಮಾಡಲ್ವಾ. ವೋಂಟ್ ಇಟ್ ಈಟ್, ಅದು ತಿನ್ನಲ್ವಾ. ಅಂದರೆ ಟೈಮ್. ಸೊ ಇಲ್ಲಿ ಟೈಮ್ ಹಾಕಬೇಕು. ಓಕೆ, ವೋಂಟ್ ಐ ರೀಡ್ ಲೇಟರ್, ನಾನು ಆಮೇಲೆ ಓದಲ್ವಾ ಅದನ್ನು. ವೋಂಟ್ ಯು ರೈಟ್ ಅ ಲೆಟರ್ ಲೇಟರ್, ಆಮೇಲೆ ನೀನು ಪತ್ರ ಬರೆಯಲ್ವಾ. ಸೊ ನಂತರ ಆಗುವಂಥದ್ದನ್ನು ಹೇಳಬೇಕಾದ್ರೆ. ಓಕೆ, ಸೊ ವೋಂಟ್ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ವಿಲ್ ನಾಟ್ ಅಂತಿರೋದು ವೋಂಟ್ ಅಂತ. ಓಕೆ, ಇಟ್ ಈಸ್ ನಥಿಂಗ್ ಬಟ್ ದ ಕಂಟ್ರಾಕ್ಟೆಡ್ ಫಾರ್ಮ್ ಆಫ್ ವಿಲ್ ನಾಟ್. ಸೊ ವಿಲ್ ನಾಟ್, ವೋಂಟನ್ನು ನಾವು ಹೆಂಗೆ ಯೂಸ್ ಮಾಡ್ತೀವಿ, ವೋಂಟ್ ಆದಮೇಲೆ ಸಬ್ಜೆಕ್ಟ್ ಯೂಸ್ ಮಾಡಬೇಕು, ಆಮೇಲೆ ವರ್ಬ್ ಇರುತ್ತೆ. ಬಟ್ ವೋಂಟನ್ನೇ ನಾವು ಇನ್ನೊಂದು ಥರ ಹೇಳ್ಬೋದು. ವಿಲ್ ನಾಟ್ ಅಂತ ಹೇಳಿದ್ನಲ್ಲ, ವಿಲ್ ಇದೆ, ನಾಟ್ ಇದೆ. ಬಟ್ ವಿಲ್ ನಾಟ್ನ ಇಲ್ಲಿ ಹಾಕಬೇಕು, ವಿಲ್ ನಾಟ್ ಹಾಕ್ಬಿಟ್ಟು ವಿಲ್ ನಾಟ್ ಐ, ವಿಲ್ ನಾಟ್ ಯು ಅಂತ ಹೇಳ್ತಿದ್ರು. ಬಟ್ ಮುಂಚೆ ಹಳೆ ಇಂಗ್ಲೀಷಲ್ಲಿ ಹೇಳ್ತಿದ್ರು ವಿಲ್ ನಾಟ್ ಯು, ವಿಲ್ ನಾಟ್ ಐ, ವಿಲ್ ನಾಟ್ ದೇ ಅಂತ ಯೂಸ್ ಮಾಡ್ತಿದ್ರು. ಬಟ್ ಈಗ ಅದನ್ನು ಮಾಡರ್ನ್ ಆಗಿ ವಿಲ್ ಐ ನಾಟ್ ರೀಡ್, ವಿಚ್ ಇಸ್ ನಥಿಂಗ್ ಬಟ್ ವೋಂಟ್ ಐ ರೀಡ್. ಸೇ ವಿಲ್ ಐ ನಾಟ್. ಸೊ ನೀವು ನಾಟನ್ನು ಫುಲ್ ಫಾರ್ಮ್ ಬಳಸಬೇಕಾದ್ರೆ, ವಿಲ್ ಮತ್ತು ನಾಟ್ ಬಳಸಬೇಕಾದ್ರೆ ಪ್ರಶ್ನೆಯಲ್ಲಿ ಏನಿರುತ್ತೆ, ವಿಲ್ ಆದಮೇಲೆ ವಿಲ್ ಆದಮೇಲೆ ಸಬ್ಜೆಕ್ಟ್ ಹಾಕಬೇಕು, ಅದಾದ ನಂತರ ನೀವು ನಾಟ್ ಹಾಕಬೇಕು. ಓಕೆ, ಸೊ ಈಗ ಉದಾಹರಣೆಗೆ ಡೋಂಟ್ ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗಲ್ವಾ. ಅಲ್ಲಿ ಡೂ ಯು ನಾಟ್ ಗೋ ಟು ಸ್ಕೂಲ್ ಅಂತ ಹೇಳಬೇಕು ಹೊರತು ಡು ನಾಟ್ ಯು ಗೋ ಟು ಸ್ಕೂಲ್ ಅಂತ ಹೇಳಲ್ಲ. ಡು ಯು ನಾಟ್ ಗೋ ಟು ಸ್ಕೂಲ್ ಅಂತ ಕೇಳೋದು. ಡಿಡಂಟ್ ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗಲಿಲ್ವಾ, ಅದನ್ನು ಡಿಡ್ ನಾಟ್ ಯು ಗೋ ಟು ಸ್ಕೂಲ್ ಅಂತ ಕೇಳಲ್ಲ. ಡಿಡ್ ಯು ನಾಟ್. ಸೊ ಡಿಡ್ ಯು ನಾಟ್. ಸೊ ಡಿಡ್ ಆದಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ನಾಟ್ ಬರುತ್ತೆ. ಅದೇ ಥರ ವಿಲ್ ಆದಮೇಲೆ ಸಬ್ಜೆಕ್ಟ್ ಬರುತ್ತೆ, ನಾಟ್ ಬರುತ್ತೆ. ವಿಲ್ ಯು ನಾಟ್ ರೈಟ್, ವಿಚ್ ಮೀನ್ಸ್ ವೋಂಟ್ ಯು ರೈಟ್. ಓಕೆ, ಸೊ ವಿಲ್ ವಿ ನಾಟ್ ರನ್, ವಿಚ್ ಮೀನ್ಸ್ ವೋಂಟ್ ವಿ ರನ್, ಅದೇ ಮೀನಿಂಗ್ ಆಗುತ್ತೆ. ಓಕೆ, ಸೊ ಇದನ್ನು ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇದೇ ಬರಬೇಕು ಇದಕ್ಕೆ ಅಂತ. ನೆಕ್ಸ್ಟ್, ಫ್ಯೂಚರ್ ಕಂಟಿನ್ಯೂಯಸ್. ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ, ಬಟ್ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಕಂಟಿನ್ಯೂಯಸಲ್ಲಿ ಸ್ಟ್ರಕ್ಚರ್ ಏನಿರುತ್ತೆ, ಪಾಸಿಟಿವ್ ಸ್ಟ್ರಕ್ಚರ್ ಏನು ಅಂತ ನೋಡೋಣ. ಸಬ್ಜೆಕ್ಟ್ ಇರುತ್ತೆ, ಬಿ ವರ್ಬ್ ಏನಿರುತ್ತೆ, ವಿಲ್ ಬಿ ಇರುತ್ತೆ. ಸೊ ಬಿ ಆದಮೇಲೆ ರೀಡ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಇರುತ್ತೆ. ಸೊ ನಾನು ಹೇಳಿದ್ನಲ್ಲ, ನಾಳೆ ಇಷ್ಟೊತ್ತಿಗೆ ನಾನು ಪಾಠ ಮಾಡ್ತಾ ಇರ್ತೀನಿ, ನಾಳೆ ಇಷ್ಟೊತ್ತಿಗೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಟೈಮನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಐ ವಿಲ್ ಬಿ ರೀಡಿಂಗ್ ಅಟ್ ದಿಸ್ ಟೈಮ್ ಟುಮಾರೋ, ಆರ್ ಐ ವಿಲ್ ಬಿ ರೈಟಿಂಗ್, ಐ ವಿಲ್ ಬಿ ಪ್ಲೇಯಿಂಗ್, ಐ ವಿಲ್ ಬಿ ಟ್ರಾವೆಲಿಂಗ್. ನಾನು ಇಷ್ಟೊತ್ತಿಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಓಕೆ, ನಾನು ಇಷ್ಟೊತ್ತಿಗೆ ಓದ್ತಾ ಇರ್ತೀನಿ, ನಾನು ಇಷ್ಟೊತ್ತಿಗೆ ನಾಳೆ ಬರಿತಾ ಇರ್ತೀನಿ, ನಾಳೆ. ಓಕೆ, ಅದೇ ಥರ ಐ ಯು ಎಲ್ಲದಕ್ಕೂ ನೀವು ವಿಲ್ ಬಿನೇ ಹಾಕಬೇಕು. ಬಿ ಹಾಕ್ದಂಗೆ ನೀವು ING ಹಾಕಂಗಿಲ್ಲ. ಬಟ್ ಬಿ ಹಾಕ್ದಂಗೆ
ಐ ಎನ್ ಜಿ ಹಾಕೋಗಿಲ್ಲ, ಬಟ್ ಬಿ ಹಾಕಿದಾಗ ಎಲ್ಲ ಟೈಮಲ್ಲೂ ಐ ಎನ್ ಜಿ ಬರಬೇಕಾ? ಇಲ್ಲ. ಓಕೆ, ಐ ವಿಲ್ ಬಿ ಕ್ವೈಟ್, ಐ ವೋಂಟ್ ಟಾಕ್, ಐ ವಿಲ್ ಬಿ ಕ್ವೈಟ್ ಅಂದ್ರೇನು? ನಾನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ. ಸೊ ಐ ವಿಲ್ ಬಿ ಕ್ವೈಟ್. ಸೊ ಬಿ ಆದಮೇಲೆ ಕ್ವೈಟ್ ಅಂತ ಬಂದಿದೆ. ಐ ವಿಲ್ ಬಿ ಕೇರ್ಫುಲ್, ಬಿ ಆದಮೇಲೆ ಕೇರ್ಫುಲ್ ಬಂದಿದೆ. ಐ ಎನ್ ಜಿನೇ ಬರಬೇಕಂತಿಲ್ಲ. ಸೊ ವೆನ್ ಯು ಯೂಸ್ ವರ್ಬ್ನ ವರ್ಬ್ ಅಂತಲೇ ಬಳಸಿದಾಗ ನಾವು ಐ ಎನ್ ಜಿ ಹಾಕಬೇಕು. ಐ ವಿಲ್ ಬಿ ಟ್ರಾವೆಲಿಂಗ್. ಓಕೆ, ಐ ವಿಲ್ ಬಿ ಟ್ರಾವೆಲ್ ಅಲ್ಲ. ಓಕೆ, ನಾವು ಅದೇ ಥರ ವಿಲ್ ಬಿ. ಈಗ ನೆಗೆಟಿವ್ ಏನಾಗುತ್ತೆ? ಐ ವಿಲ್ ನಾಟ್ ಬಿ ರೀಡಿಂಗ್. ಐ ವಿಲ್ ನಾಟ್ ಬಿ ರೀಡಿಂಗ್. ಇದನ್ನು ಕೆಲವರು ಐ ವಿಲ್ ಬಿ ನಾಟ್ ಅಂತ ಯೂಸ್ ಮಾಡ್ತಾರೆ. ಐ ವಿಲ್ ಬಿ ನಾಟ್, ದಟ್ಸ್ ರಾಂಗ್. ಐ ವಿಲ್ ನಾಟ್ ಬಿ ರೀಡಿಂಗ್, ಯು ವಿಲ್ ನಾಟ್ ಬಿ ರೈಟಿಂಗ್, ವಿ ವಿಲ್ ನಾಟ್ ಬಿ ರನ್ನಿಂಗ್, ದೇ ವಿಲ್ ನಾಟ್ ಬಿ ಟಾಕಿಂಗ್, ಹಿ ವಿಲ್ ನಾಟ್ ಬಿ, ಎಲ್ಲ ವಿಲ್ ನಾಟ್ ಬಿ ಅಂತಲೇ ಬರಬೇಕು. ಸೊ ಈ ವಿಲ್ ನಾಟ್ ಅನ್ನೋದನ್ನು ಅಗೈನ್ ನಾವೇನು ಮಾಡ್ಬೋದು? ವೋಂಟ್ ಅಂತ ಮಾಡ್ಬೋದು. ಸೊ ಐ ವೋಂಟ್ ಬಿ ರೀಡಿಂಗ್, ಐ ವೋಂಟ್ ಬಿ ಅದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ವಿಲ್ ನಾಟ್ ಬಂದ ಕಡೆ ವೋಂಟ್ ಅಂತ ಯೂಸ್ ಮಾಡಿ. ನೆಕ್ಸ್ಟ್ ಇದನ್ನು ಕ್ವೆಶ್ಚನ್ ಮಾಡಬೇಕಾದ್ರೆ ಯೂಶ್ವಲಿ ಇದ್ರದ್ದು ಕ್ವೆಶ್ಚನ್ಸ್ ಏನು ಜಾಸ್ತಿ ಬಳಸೋದಿಲ್ಲ, ಬಟ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಲಿ. ವಿಲ್ ಹಾಕಿ ವಿಲ್ ಐ ಬಿ ರೀಡಿಂಗ್, ಇದು ಅಡ್ವಾನ್ಸ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾರೆ. ವಿಲ್ ಐ ಬಿ ರೀಡಿಂಗ್, ವಿಲ್ ಐ ಬಿ ರೈಟಿಂಗ್, ನಾನು ಇಷ್ಟೊತ್ತಿಗೆ ನಾಳೆ ಓದ್ತಾ ಇರ್ತೀನಾ, ನಾನು ಇಷ್ಟೊತ್ತಿಗೆ ನಾಳೆ ಟ್ರಾವೆಲ್ ಮಾಡ್ತಾ ಇರ್ತೇನೆ. ಯಾಕೆಂದ್ರೆ ನಮಗೆ ಗೊತ್ತಿರಲ್ಲ, ನಮ್ಮ ಬಗ್ಗೆ ನಾವು ಕೇಳ್ತೀವಿ. ಓಕೆ, ಸೊ ನಾವು ಅಂತ ಕೇಳ. ವಿಲ್ ವಿ ಬಿ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಹಾಕ್ಕೊಳ್ಳಿ. ಒಂದು ಸಬ್ಜೆಕ್ಟ್ ಹಾಕಿದ್ದೀನಿ ನಾನು. ಯು ಕ್ಯಾನ್ ಯೂಸ್ ಎನಿ ಸಬ್ಜೆಕ್ಟ್ಸ್. ವಿಲ್ ಯು ಬಿ, ವಿಲ್ ದೇ ಬಿ, ವಿಲ್ ಶಿ ಬಿ. ಓಕೆ, ಸೊ ನಾವು ಇಷ್ಟೊತ್ತಿಗೆ ನಾಳೆ ಟ್ರಾವೆಲ್ ಮಾಡ್ತಾ ಇರ್ತೀವಾ? ವಿಲ್ ವಿ ಬಿ ಟ್ರಾವೆಲಿಂಗ್ ಟುಮಾರೋ ಬೈ ದಿಸ್ ಟೈಮ್ ಆರ್ ಆಟ್ ದಿಸ್ ಟೈಮ್. ಓಕೆ, ಅದೇ ಥರ ವಿಲ್ ಐ ನಾಟ್ ಬಿ ರೀಡಿಂಗ್, ವಿಲ್ ಐ ನಾಟ್ ಬಿ ರೀಡಿಂಗ್, ನಾನು ನಾಳೆ ಓದ್ತಾ ಇರಲ್ವಾ? ವಿಲ್ ಐ ನಾಟ್ ಬಿ ರೈಟಿಂಗ್, ನಾಳೆ ಬರಿತಾ ಇರಲ್ವಾ? ವಿಲ್ ಐ ನಾಟ್ ಬಿ ರನ್ನಿಂಗ್, ನಾನು ನಾಳೆ ಓಡ್ತಾ ಇರಲ್ವಾ? ಸಬ್ಜೆಕ್ಟ್ ನಾನು ಒಂದೇ ಹಾಕ್ಕೊಂಡಿದ್ದೀನಿ, ಎಲ್ಲ ಸಬ್ಜೆಕ್ಟಿಗೂ ಆಗುತ್ತೆ. ಗಾಟ್ ಇಟ್? ಅರ್ಥ ಆಗ್ತಿದೆಯಲ್ಲ? ಸೊ ವಿಲ್ ಮತ್ತು ವಿಲ್ ಬಿ ಪ್ಲಸ್ ವರ್ಬ್ ಪ್ಲಸ್ ಐ ಎನ್ ಜಿ. ಇದು ಪ್ರೆಸೆಂಟ್ ಫ್ಯೂಚರ್ ಕಂಟಿನ್ಯೂಸಲ್ಲಿ. ಫ್ಯೂಚರ್ ಕಂಟಿನ್ಯೂಸು ಸಾಮಾನ್ಯವಾಗಿ ಜಾಸ್ತಿ ಬಳಸಲ್ಲ. ನಮಗೆ ಬೇಕಾಗಿರೋದು ಸಿಂಪಲ್ ಫ್ಯೂಚರ್ ಮಾತ್ರ. ಆದರೆ ಫ್ಯೂಚರ್ ಕಂಟಿನ್ಯೂಸಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲೀಷ್ ಮಾತಾಡೋರು ಮಾತಾಡ್ತಾರೆ, ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಮಾತಾಡೋರು ಯೂಸ್ ಮಾಡ್ತಾರೆ. ಅವರು ಹೇಳಿದಾಗ ಅಟ್ಲೀಸ್ಟ್ ನಿಮಗೆ ಅದು ಗೊತ್ತಿರಬೇಕು, ಅರ್ಥ ಆಗಬೇಕು. ನೀವು ಯೂಸ್ ಮಾಡಲೇಬೇಕಂತಿಲ್ಲ, ಬೇಸಿಕ್ ಲೆವೆಲಲ್ಲಿ ಈಗ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಹಂತವಾಗಿ ಕಲಿತಾ ಹೋದಾಗ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಎಸ್, ಗಾಟ್ ಇಟ್? ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದೆಯಾ? ಇದೆಯಾ? ಓಕೆ, ಕೇಳಿ.